ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣದ ವಿಚಾರವಾಗಿ ಸಿಬಿಐಗೆ ಬರೆದಿದ್ದಾರೆ, ಸಿಬಿಐ ದೂರು ಕೊಟ್ಟಿದ್ದಾರೆ ಅಂತ ಸರ್. ಒಂದು ವೇಳೆ 3 ಕೋಟಿ ಮೇಲೆ ಹಗರಣಗಳಾದಾಗ ಸಿ ಬಿ ಐಗೆ ಕೊಡ್ತಾರೆ ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ. ಅದು ಮುಂದೆ ಯಾವ ರೀತಿ ಆಗುತ್ತೆ ನೋಡಬೇಕು. ನಾವು ಈಗ ಸಿ ಐ ಡಿನವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ. ಅದು ನಡೀತಾ ಇದೆ. ಎಲ್ಲಿ ಅವರೇನೇನು ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ ಅಥವಾ ಎಲ್ಲೆಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಅವರು ತನಿಖೆ ಮಾಡ್ತಿದ್ದಾರೆ. ಅದು ಒಂದು ವೇಳೆ ಸಿ ಬಿ ಐನವರು ಪ್ರೊಸೀಜರಲ್ಲಿ 3 ಕೋಟಿ ಮೇಲೆ ಇದ್ದರೆ ಸಿ ಬಿ ಐ ಇಂಟರ್ಫಿಯರ್ ಆಗುತ್ತೆ ಅಂತ ಏನಾದರೂ ಇದ್ದರೆ ಅದು ಆನಂತರ ನೋಡೋಣ. ಅಲ್ಲ, ನಾವು ಮಾಡೋಕ್ಕೆ ಹೋಗೋದಿಲ್ಲ. ಸಿ ಐ ಡಿನವರು ಮಾಡ್ತಾರೆ, ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ, ಎರಡೆರಡು ತನಿಖೆ ಆಗೋದಿಲ್ಲ, ಟ್ರಾನ್ಸ್ಫರ್ ಆಗುತ್ತೆ. ಅಂಥ ಸಂದರ್ಭ ಬಂದರೆ ಸಿ ಐ ಡಿಯಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇಲ್ಲ, ಮಾಡಲಿ, ಅವರು ಮಾಡ್ತಾರೆ. ವಿರೋಧ ಪಕ್ಷದವರು ಆ ತೀರ್ಮಾನಗಳೆಲ್ಲ ಮಾಡಬೇಕಲ್ವ. ಅವ್ರು ಪ್ರತಿಭಟನೆ ಮಾಡೋದು, ಗಡುವು ಕೊಡೋದು ಅದೆಲ್ಲ ಅವರ ಹಕ್ಕು, ಅದನ್ನು ಮಾಡ್ತಾರೆ. ಆದರೆ ನಾವು ಸರ್ಕಾರದಲ್ಲಿ ನಮಗೆ ಆದಂಥ ಜವಾಬ್ದಾರಿ ಇದೆ. ನಾವು ಜನಗಳಿಗೆ ಉತ್ತರ ಕೊಡಬೇಕಲ್ಲ, ಈ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಸಚಿವರು ಮೌಖಿಕ ಆದೇಶ ಅಂತ ಹೇಳಿ ಡೆತ್ ನೋಟಲ್ಲಿ ಹೇಳಿದ್ದಾರೆ ಅಂಥೇಳಿ ಅದನ್ನು ವೆರಿಫೈ ಮಾಡಿ ಸಚಿವರು ಅಂದರೆ ಯಾರು ನಿಜವಾಗೂ ಕೊಟ್ಟಿದ್ದಾರಾ, ಅದೇ ಸಚಿವರ, ಅದೆಲ್ಲ ವೆರಿಫೈ ಮಾಡಿ ಆಮೇಲೆ ಕ್ರಮ ತಗೊಳ್ತಾರೆ. ಹಗರಣ ಆಗಿರೋದು ನಿಜ ಅಲ್ಲ, ಅದನ್ನೇ ಎಲ್ಲ ಪರಿಶೀಲನೆ ಮಾಡಬೇಕಲ್ಲ. ಮಂತ್ರಿಗಳಿಗೆ ಗಮನಕ್ಕೆ ತರದೇನೆ ಆಗಿದ್ದರೆ ಅದಕ್ಕೂ ನಾವು ಯಾರು ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು. ಅಥವಾ ತಂದು ಮಾಡಿದರೆ ಆವಾಗ ಮಂತ್ರಿಗಳ ಜವಾಬ್ದಾರಿ ಆಗ್ತಾರೆ. ತರದೇ ಅನೇಕ ಸಂದರ್ಭದಲ್ಲಿ ಅದು ಆಗಿದೆಯಲ್ಲ, ತರದೇನೆ ಮಾಡಿದ್ದಾರೆ. ಬೇಕಾದಷ್ಟು ಸರಿ ಆಗಿದ್ದಾವೆ ಇಂಥ ಘಟನೆಗಳು. ಎಲ್ಲರ ಕಾಲದಲ್ಲೂ ಕೂಡ ಹಿರಿಯ ಅಧಿಕಾರಿಗಳು ಮಾಡಿರೋದನ್ನು ನಾವು ನೋಡಿದ್ದೇವೆ. ಸಾವಿರಾರು ಕೋಟಿಗಳನ್ನ ಬೇರೆ ಬೇರೆ ಕೋಆಪ್ರೇಟಿವ್ ಬ್ಯಾಂಕ್ಸಲ್ಲಿ ಎಲ್ಲನೂ ಇಟ್ಟಿರೋದನ್ನು ನಾವು ಗಮನಿಸಿದ್ದೇವೆ. ಬಿ ಡಿ ಎನಲ್ಲಿ ಮಾಡಿದರು, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಮಾಡಿದರು. ಅದೆಲ್ಲ ಈಗ ನಾವು ಅದೇ ರೀತಿ ಇದನ್ನು ಕೂಡ ತನಿಖೆ ಮಾಡಬೇಕು.